ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಛತ್ರಪತಿ ಶಿವಾಜಿ ಮಹಾರಾಜರು ಸಮಾನತೆ, ನ್ಯಾಯ ಹಾಗೂ ಸರ್ವಧರ್ಮ ಸಮಭಾವದ ಸಂದೇಶ ಸಾರಿದ ಆದರ್ಶ ರಾಜರಾಗಿದ್ದು, ಅವರ ಜೀವನ ಮೌಲ್ಯಗಳನ್ನು ಇಂದಿನ ಯುವಕರು ಅಳವಡಿಸಿಕೊಂಡು ಸಮಾಜ ನಿರ್ಮಾಣದಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕು ಅಂತ ಮಾಜಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಆಶ್ವಾರೂಢ ಪ್ರತಿಮೆ ಅನಾವರಣ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ಗೌತಮ ಬುದ್ಧ, ಬಸವೇಶ್ವರ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರು ಸಮಾಜದ ಎಲ್ಲಾ ವರ್ಗಗಳನ್ನ ಒಗ್ಗೂಡಿಸುವ ಸಂದೇಶ ಕೊಟ್ಟಿದ್ದಾರೆ. ಶಿವಾಜಿ ಮಹಾರಾಜರನ್ನ ಯಾವುದೇ ಒಂದು ಧರ್ಮದ ವಿರುದ್ಧವಾಗಿ ಬಿಂಬಿಸುವ ಪ್ರಯತ್ನಗಳು ಕೂಡ ಸರಿಯಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಶಿವಾಜಿ ಮಹಾರಾಜರ ಆಡಳಿತ ಹಾಗೂ ವ್ಯಕ್ತಿತ್ವವನ್ನ ಶ್ಲಾಘಿಸಿದ್ದಾರೆ ಎಂದಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ತಳಮಟ್ಟದ ಜನರ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸ್ತಾ ಇದ್ದು, ಜನಪರ ಕಾರ್ಯಗಳ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ಕೊಡುತ್ತಿದ್ದಾರೆ ಎಂದು ಸಂತೋಷ್ ಲಾಡ್ ಪ್ರಶಂಸಿಸಿದರು. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನ ದಯವಿಟ್ಟು ಸುಳ್ಳು ಮಾಹಿತಿ ಕೊಡಕ್ ಹೋಗ್ಬೇಡಿ. ಎಲ್ಲಿಗೆ ತಂದುಬಿಟ್ಟಿದ್ದಾರೆ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದ್ರೆ ಮುಸ್ಲಿಂ ವಿರೋಧಿ. ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಎಲ್ಲಿಗೆ ತಂದಿಟ್ಬಿಟ್ಟಿದ್ದಾರೆ ಕೆಲವು ಭಾಷಣಗಾರರು ಅಂತಂದ್ರೆ ಅವ್ರಿಗೆ ಬೇಕಂತ ಅನುಕೂಲ ಆಗ್ತಕ್ಕಂಥ ಹೌದು. ಹಿಂದೂ ಸಮಾಜ, ಹಿಂದೂದಲ್ಲಿ 4 ವರ್ಣಗಳು ಯಾಕೆ ಬಂದು? ಬ್ರಾಹ್ಮಣ ಬಂದ, ಕ್ಷತ್ರಿಯ ಬಂದ, ಶೂದ್ರ ಬಂದ, ವೈಶ್ಯ ಬಂದ, ಇನ್ನ ವರ್ಗಗಳು ಇರ್ಲೇ ಇಲ್ಲ. ಇತಿಹಾಸ ಮಾತನಾಡಕ್ ಹೋದ್ರೆ ಬಹಳ ಸಮಯ ಬೇಕಾಗತ್ತೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ದಮಿತ ವರ್ಗಗಳು ಈ ದೇಶದ ಅಸ್ಪೃಶ್ಯತೆ ಇತ್ತು. ದಮಿತ ವರ್ಗಗಳಿಗೆ ಅಸ್ಪೃಶ್ಯತೆಯಲ್ಲಿ ಯಾವ ರಾಜನು ಜಾಗ ಕೊಡ್ಲಿಲ್ಲ. ಇತಿಹಾಸದಲ್ಲಿ ಯಾವುದೇ ರಾಜ ಅಸ್ಪೃಶ್ಯತೆಗಳಿಗೆ ದಮನಿತ ವರ್ಗಗಳಿಗೆ ಜಾಗ ಕೊಟ್ಟು ಕತ್ತಿ ಇಳಿಸಿ ರಾಜ್ಯಭಾರಿ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ ಅಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಇವತ್ತು ಬುದ್ಧನ ನಾವು ಯಾಕೆ ನೆನೆಸ್ತೀವಿ? ಬುದ್ಧ ಈ ದೇಶಕ್ಕೆ ಏನು ಕೊಡ್ಲಿಲ್ಲ. ನಿಮಗೆ ಯಾರಿಗೆ ಭೂಮಿ ಕೊಡ್ಲಿಲ್ಲ, ಯಾರಿಗೆ ಬಂಗಾರನು ಕೊಡ್ಲಿಲ್ಲ, ಯಾರಿಗೆ ಗುಡಿ ಗುಂಡಾರಕ್ಕೆ ದುಡ್ಡು ಕೊಡ್ಲಿಲ್ಲ. ಬುದ್ಧ ವಿಚಾರವನ್ನು ಕೊಟ್ಟ. ಬಸವಣ್ಣನ ಯಾಕೆ ನೆನೆಸ್ತೀವಿ ನಾವು ಇವತ್ತು? ಬುದ್ಧನು ರಾಜ, ಬಸವಣ್ಣನೂ ರಾಜನೇ. ಬಸವಣ್ಣವರೇ ನಮಗೆ ಭೂಮಿ ಕೊಡ್ಲಿಲ್ಲ, ಬಂಗಾರ ಕೊಡ್ಲಿಲ್ಲ, ವಿಚಾರಗಳನ್ನ ಕೊಟ್ಟರು. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳು ಏನಿದಾವೆ, ವಿಚಾರಗಳ ಬಗ್ಗೆ ನಾವು ಮಾತನಾಡಿ ನಮ್ಮ ಯುವ ಜನತೆ ಏನಿದೆ ಆ ವಿಚಾರಗಳನ್ನು ನಾವು ಗಟ್ಟಿದ್ರೆ ಮಾತ್ರ ಒಂದು ಶೈಕ್ಷಣಿಕವಾಗಿ ಜಲೆ ಉಪಯೋಗಿಸಿಕೊಂಡು ರಾಜಕೀಯವಾಗಿ ನಾವು ಮುಂದೆ ಹೋದ್ರೆ ಬೇರೆ ಸಮಾಜ ಜೊತೆಗೆ ನಾವು ಬೆಳಿಬೇಕು. ಸಣ್ಣ ಸಣ್ಣ ಸಮಾಜ ಜೊತೆಗೆ ಬೆಳಿಬೇಕು, ದೊಡ್ಡ ಸಮಾಜ ಜೊತೆಗೆ ನಾವು ಬೆಳಿಬೇಕು, ರಾಜಕೀಯವಾಗಿ ಬೆಳಿಬೇಕು, ಶೈಕ್ಷಣಿಕವಾಗಿ ಬೆಳಿಬೇಕಂತಂದ್ರೆ ಇದು ಬಹಳವಾಗಿ ಆಲೋಚನೆ ಮಾಡಬೇಕು. ಇದು ಒಂದು ನಪ, ಇದು ಒಳ್ಳೆ ನಪನೇ ಇದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಇಂಗಳಿ ಗ್ರಾಮದ ಸಮಗ್ರ ಅಭಿವೃದ್ಧಿ, ಮರಾಠ ಭವನಗಳ ಮಂಜೂರಾತಿ ಹಾಗೂ ಕೃಷಿ ಭೂಮಿಯ ಸುಧಾರಣೆಗೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆಯ ಮೂಲಕ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅವಕಾಶ ದೊರೆತಿರುವುದು ಸಂತಸದ ಸಂಗತಿ ಎಂದಿದ್ದಾರೆ. ಅದಾದ ನಂತರ ಎಷ್ಟೋ ವರ್ಷಗಳ ಬದಲಾವಣೆ ಮಾಡಿ ಇವತ್ತ ಇಂಗಳಿ ಗ್ರಾಮವನ್ನು ಸುಧಾರಣೆಯನ್ನ ಮಾಡಿದೀವಿ ಅಂತ ಹೇಳಿಕೆ ತುಂಬಾ ನನಗಾಗಲಿ ಗಣೇಶ್ ಹುಕ್ಕೇರಿ ಅವರಿಗಾಗಲಿ ಸಂತೋಷ ಅನ್ನಿಸ್ತೈತಿ. ಈ ಸಂದರ್ಭದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮರಾಠ ಸಮಾಜದ ಏನು ಬೇಡಿಕೆ ಇತ್ತು, ಆ ಬೇಡಿಕೆಯ ಪ್ರಕಾರ ಒಂದು ಸಭಾಭವನವನ್ನ ಕಟ್ಟಿ ಆ ಸಭಾಭವನದಲ್ಲೇ ನೀರು ಬರ್ತಾ ಇತ್ತು. ಅದಕ್ಕೆ ಮೊನ್ನೆ 1 ಕೋಟಿ ರೂಪಾಯಿ ಮಂಜೂರು ಮಾಡಿ ಆ ಸಭಾಭವನದೊಳಗೆ ನೀರು ಬರಬಾರ್ದು ಅಂತೇಳಿ 1 ಕೋಟಿ ರೂಪಾಯಿಯನ್ನು ಕೊಟ್ಟು ಆ ಕೆಲಸವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಬರೀ ಇಂಗಳಿ ಊರು ಅಷ್ಟ ಅಲ್ಲ, ಪ್ರತಿಯೊಂದು ಊರಲ್ಲಿ
ಎಲ್ಲೆಲ್ಲಿ ಮರಾಠ ಸಮಾಜದವರ ಬೇಡಿಕೆ ಇತ್ತು ಆ ಬೇಡಿಕೆಯನ್ನ ನಾವು ಪೂರ್ತಿ ಮಾಡಿದೆವು. ಉದಾಹರಣೆ ಮಾಂದ್ರಿ, ಇಂಗಳಿ. ಭಾರತದಲ್ಲಿ ಹಿಂದೂ ಸಮಾಜವನ್ನ ಉಳಿಸ್ಲಿಕ್ಕೆ ಯಾರಾದ್ರೂ ಕಾರಣ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಆದರ್ಶ ಪುರುಷ ಮುಂದಿನ ಜನಾಂಗಕ್ಕೆ ನಮಗೆ ಮಾರ್ಗದರ್ಶನವನ್ನ ಮಾಡಬೇಕು. ಮುಂದಿನ ಯುವಕರು ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನ ಮುಂದಿಟ್ಟುಕೊಂಡು ಜೀವನವನ್ನ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಮಹಾನ್ ನಾಯಕರ ಪೂರ್ಣಾಕೃತಿಯ ಪುತ್ಥಳಿ ಇವತ್ತು ಲೋಕಾರ್ಪಣೆಗೊಂಡಿದೆ. ನಾನು ಈ ಸಂದರ್ಭದಲ್ಲಿ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ, ಅದರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವರಿಗೆ ಧन्यवादಗಳನ್ನ, अभिनंदनಗಳನ್ನ ಹೇಳಲಿಕ್ಕೆ ನಾನು बयसता इದ್ದೀನಿ. धर्माच्या लोकांना एकत्रित घेऊन काम करणे हा सर्वसामान्यांच्यात गुण सहसा असत नाही. चिक्कोडी सदलगामध्ये आजपर्यंत 7 छत्रपती शिवाजी महाराजांचे पुतळे झाले आहेत आणि त्याला हुकेरी कुटुंबियाचं मोलाचं सहकार्य लाभलेलं आहे. छत्रपती शिवाजी महाराजांच्यातला दुसरा गुण म्हणजे व्यवस्थापन. मी मगाशी ज्याप्रमाणे म्हटलं की पूर आल्यानंतर व्यवस्थापन जसं केलं प्रकाशनांनी, त्याच पद्धतीने शिवाजी महाराजांनी जसं रयतेसाठी राज्य चालवलं तसंच लोकांच्यासाठी राज्य चालवण्याचं काम प्रकाश हुक्केरी व गणेश अण्णांनी केलेलं आहे. टीम वर्क असू दे, दूरदृष्टी असू दे, टाइम मॅनेजमेंट, योग्य सहकार्यांची निवड करणे, दीर्घकालीन विचार, आजचा विचार न करता पुढे आपल्याला काय उपयोगी येईल ह्या सगळ्याचा विचार करणे, शांततेत निर्णय घेतले, कुठल्याही घाई गडबडीनं कुठल्याही समाजाबद्दल द्वेष न करता शांततेत निर्णय घेणे, छोट्या छोट्या गोष्टीतून सुरुवात करणे. त्याचबरोबर लाडसाहेबांचं सांगायचं तर आम्हाला ज्याप्रमाणे नेतृत्व छत्रपती शिवाजी किंवा संभाजी महाराजांचं लाभलं त्याच पद्धतीनं आजच्या काळामध्ये संतोष लाड हे आहेत. कारण ज्यावेळी कर्नाटकामध्ये आपल्या सरकारवर असू दे किंवा आपल्या लोकांच्यावर संकट येते, मी पूर्वी सुद्धा निपाणीमध्ये सांगितलं होतं. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಮಹಿಳಾ ರಕ್ಷಣೆ, ರೈತಪರ ಆಡಳಿತ ಹಾಗೂ ನ್ಯಾಯಯುತ ಸಮಾಜ ನಿರ್ಮಾಣದಲ್ಲಿ ಶಿವಾಜಿ ಮಹಾರಾಜರ ಕೊಡುಗೆ ಅನನ್ಯವಾಗಿದೆ. ಅವರ ವಿಚಾರಧಾರೆಗಳು ಇಂದಿನ ಸಮಾಜಕ್ಕೂ ದಾರಿದೀಪವಾಗಿದೆ ಎಂದಿದ್ದಾರೆ. ಬೆಂಗಳೂರಿನ ಗೋಸಾಯಿ ಮಹಾಸಂಸ್ಥಾನ ಮಠದ ಶ್ರೀ ಮಂಜುನಾಥ ಮಹಾಸ್ವಾಮಿಗಳು ಹಾಗೂ ಶ್ರೀ ಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿದೆ. ಸ್ವಾಮೀಜಿಗಳು ಸಮಾಜದ ಏಕತೆ ಹಾಗೂ ಅಭಿವೃದ್ಧಿಗೆ ಸಂಘಟಿತರಾಗುವಂತೆ ಕರೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ಶಾಸಕರು ಆದ ಕೆಪಿ ಮಗಣಿನವರ್, ಶ್ರೀಮಂತ್ ಪಾಟೀಲ್, ಅಜಿತ್ ಸಿಂಗ್ ನಿಂಬಾಳ್ಕರ್, ಮಹಂತೇಶ್ ಕವಟಗಿ ಮಠ, ಸುಪ್ರಿಯಾ ಪಾಟೀಲ್, ರಾಹುಲ್ ಘಾಟ್ಗೆ, ಸ್ವರೂಪ್ ಮಹಾಡಿಕ, ರಾಜರಾಮ್ ಮಾನೆ, ಶಂಕರ ಪವಾರ್, ಅಣ್ಣಾ ಸಾಹೇಬ್ ಪವಾರ್ ಸೇರಿ ಹಲವು ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಮಹಾವೀರ ಚಿಂಚನೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.